ನಾನು ನಾಗರಾಜ್ ಶೇಟ್ ಅಂತ ಶ್ರೀಧರ್ ಶೇಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ಈಗಾಗಲೇ ನಾನು ಹೇಳಿಕೊಂಡಿರೋ ವಿಷಯ ಏನಂದರೆ, ಮಹಾಭಾರತದ ಬಗ್ಗೆ ನಾನು ಸ್ವಲ್ಪ ಹೇಳ್ತಾ ಇದ್ದೀನಿ. ಯಾಕಂದರೆ ದ್ರೌಪದಿ ಆದವಳು 5 ಜನರ ಸಂಗಡ ಮಲಗ್ತಾಳೆ. ಆಕೆ 5 ಜನರ ಸಂಗಡ ಮಲಗಿದವಳು ರಾಣಿಯನ್ನಾಗಿ ಮೆರಿತಾಳೆ. ಇಲ್ಲಿ ರಾಮಾಯಣಕ್ಕೆ ಅಧ್ಯಯನ ಮಾಡಿದರೆ ಆಕೆ ಸೀತಾ ಮಾತೆ ಆದವಳು. ಪಾಪ ಆಕೆ ಪತಿವ್ರತೆಯನ್ನು ಮ್ಯಾನೇಜ್ ಮಾಡ್ತಾಳೆ. ಪತಿವ್ರತೆ ಮ್ಯಾನೇಜ್ ಮಾಡಿದವಳಿಗೆ ನೆಲದಲ್ಲಿ ಹಾಕಿ ತುಳಿದು ಬಿಡ್ತಾರೆ ಜನ. ಇಲ್ಲಿ ಜನ ಏನಿದೆ ಕೇಳಿದ್ರೆ ಎಲ್ಲ ರೀತಿಯಲ್ಲೂ ಮಾತಾಡ್ತಾರೆ. ಯಾಕಂದರೆ ಅಲ್ಲಿ ಅವರು ಏನು ರಾವಣ ಜೊತೆ ಇದ್ದು ಬಂದವಳು ಇವಳು, ಎಲ್ಲಿ ಎಷ್ಟು ಪಾರದರ್ಶಕವಾಗಿರ್ಬೋದು ಅನ್ನುವಂಥದ್ದು ಮಾತನ್ನು ಬಂದಾಗ ಆತ ಮತ್ತೆ ವನವಾಸಕ್ಕೆ ಕಳಿಸೋದಕ್ಕೆ ತಯಾರಿ ಮಾಡ್ತಾನೆ. ಆತ ತಾಯಿ ಆದವಳು, ಸೀತಾಮಾತೆ ತಾಯಿ ಆದವಳು ಪಾತಾಳಕ್ಕೆ ತಗೊಂಡು ಹೋಗ್ತಾಳೆ ಆಕೆಯನ್ನು. ತಮಗೆಲ್ಲ ಗೊತ್ತಿರುವಂಥ ವಿಷಯ. ಅದೇ ಈ ಕಡೆ ನಾವು ಮಹಾಭಾರತಕ್ಕೆ ಬಂದರೆ 5 ಜನರ ಸಂಗಡ ದ್ರೌಪದಿ ಮಲಗಿದ್ರೂ ಕೂಡ ಆತ ನ್ಯಾಯಬದ್ಧವಾಗಿ ಹೋರಾಟವನ್ನು ಮಾಡ್ತಾಳೆ. ನ್ಯಾಯಬದ್ಧವಾಗಿ ಹೋರಾಟ ಮಾಡಿದವರು ರಾಣಿಯಾಗಿ ಒಂದು 5 ಜನರ ಸಂಗಡ ಮಲಗಿದ್ರೂ ಕೂಡ ರಾಣಿಯಾಗಿ ಮೆರಿತಾಳೆ. ಪಾಪ ಈ ಕಡೆ ನಾವು ಸೀತಾಮಾತೆ ಏನಾಗಿರ್ತಾಳೆ, ಪಕ್ಕ ಪತಿವ್ರತೆ ಆದರೂ ಕೂಡ ಜನರ ದೃಷ್ಟಿಕೋನ, ಜನರ ಏನು ಮಾತುಗಳು, ಕೆಟ್ಟ ಮಾತುಗಳು ಆತ ಇದು ಮಾಡಿ ನೆಲಕ್ಕೆ ತುಳಿಯುವಂಥದ್ದು ಇಲ್ಲಿ ಜನರ ವೃತ್ತಿ ಇದಾಗಿಬಿಟ್ಟಿದೆ. ಯಾಕಂದರೆ ಜನರ ಮಾತು ಯಾವಾಗೂ ಕೇಳ್ಕೋಬೇಡಿ. ಇದು ರಾಮಾಯಣ ಮಹಾಭಾರತದಲ್ಲಿ ನೀವು ನೋಡ್ಬೋದು ನಿದರ್ಶನ. ಯಾಕಂದರೆ ಅಲ್ಲಿ 5 ಜನರ ಸಂಗಡ ಮೇಳೆದವರು ರಾಣಿಯಾಗಿ ಮೇಳ್ಕೊಂಡು ಆರಾಮ ಏಜಾಗಿ ಸತ್ಲವಳು. ಈಗ ಪಾಪ ಯಾಕಂದರೆ ಪಕ್ಕ ಪತಿವ್ರತೆ ಆದವಳಿಗೆ ಇಲ್ಲಿ ಜನ ನೆಲಕ್ಕೆ ಹಾಕೋದು ತುಳಿದ್ರು. ಯಾಕಂದರೆ ಜನರದ್ದು ಯಾವುದೂ ಒಂದು ತಲೆಗೆ ತಗೊಳಕ್ಕೆ ಹೋಗಬೇಡಿ. ತಲೆಗೆ ತಗೊಂಡ್ರೆ ಆಗುವಂಥದ್ದು ರಾಮಾಯಣದ ಕಥೆನೇ ಅನ್ನೋದನ್ನೇ ನಾನು ಹೇಳ್ತಾ ಇದ್ದೀನಿ.